ಹಾಯ್ ನಮಸ್ಕಾರ ಎವ್ರಿವನ್, ನಾನು ಕೃತಿಕಾ. ಸೊ ಇವತ್ತು ನಾನು ಒಂದು ಭಯಾನಕ, ಒಂದು ಮಿಸ್ಟೀರಿಯಸ್ ಆ್ಯಂಡ್ ತುಂಬ ಸೀಕ್ರೆಟ್ ಕಥೆನ ಹೇಳಕ್ಕೆ ಬಂದಿದ್ದೀನಿ. ಸೊ ಕೊಲಂಬಿಯಾದಲ್ಲಿರೋ ಒಂದು ದಟ್ಟ ಕಾಡಿನ ಮಧ್ಯೆ ಮಂಚು ತುಂಬಿಕೊಂಡಿರೋ ಪರ್ವತದ ಮೇಲೆ ಇತ್ತು ಒಂದು ಹೋಟೆಲ್. ದಟ್ ಇಸ್ ದ ಹೋಟೆಲ್ ಡೆಲ್ ಸ್ಯಾಲ್ಟೋ. ಆ ಹೋಟೆಲ್ನ ಎಲ್ಲರೂ ಸೂಸೈಡ್ ಹೋಟೆಲ್ ಅಂತ ಕರೀತಾ ಇದ್ರು. ಸೊ ಇದು ನಿಜವಾಗ್ಲೂ ಆತ್ಮಗಳ ಕಾರಣದಿಂದ ಹಾಂಟೆಡಾ ಅಥವಾ ಇದರ ಹಿಂದ್ಗಡೆ ಯಾವುದಾದ್ರೂ ದೊಡ್ಡ ಸೀಕ್ರೆಟ್ ಇದೆಯಾ ಗೊತ್ತಿಲ್ಲ. ಲೆಟ್ಸ್ ಡೈವ್ ಇಂಟು ಇಟ್. ಸೊ ಈ ಹೋಟೆಲ್ನ 1923 ದ ಫೇಮಸ್ ಆರ್ಕಿಟೆಕ್ಟ್ ಕಾರ್ಲೋಸ್ ಆರ್ಟುರೋ ಟಾಪಿಯಾ ಡಿಸೈನ್ ಮಾಡ್ತಾರೆ. ಈ ಹೋಟೆಲ್ ಎದುರುಗಡೆ 132 ಮೀಟರ್ಸ್ ಎತ್ತರದ ಒಂದು ಫಾಲ್ಸ್ ಇರುತ್ತೆ. ದಟ್ ಇಸ್ ಟೆಕ್ಯಂಡಾಮಾ ಫಾಲ್ಸ್. ಆ ಜಲಪಾತದ ಮೇಲೆ ನಿಂತರೆ ಅಂತೂ ಗಾಳಿ ಮಂಜು ಎರಡು ಮುಖಕ್ಕೆ ಹೊಡೆಯುತ್ತೆ. ಮತ್ತೆ ಅಲ್ಲೇನು ವಾಟರ್ ಸೌಂಡ್ ಮತ್ತೆ ಕಿವಿಯಲ್ಲಿ ಏಕೋ ಆಗಿ ಮೂಡುತ್ತೆ. ಹೋಟೆಲ್ ಡಿಸೈನ್ ಆದಮೇಲೆ ಹೋಟೆಲ್ ಎಲ್ಲ ನೀಟಾಗಿ ಕಟ್ತಾರೆ ಮತ್ತು ಹೋಟೆಲ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ಬರೋ ಗೆಸ್ಟ್ ಎಲ್ಲ ಸ್ಟಾರ್ಟಿಂಗ್ ಚೆನ್ನಾಗೇ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಅವರಲ್ಲಿ ಚೇಂಜಸ್ ಕಾಣಿಸುತ್ತೆ. ಒಬ್ಬೊಬ್ಬರು ತಲೆ ತಿರುಗಿ ಬೀಳ್ತಿದ್ರು, ಒಬ್ಬೊಬ್ಬರಿಗೆ ಏನೇನೋ ವಿಚಿತ್ರವಾಗಿ ಕಾಣಿಸ್ತಿತ್ತು ಅಲ್ಲಿ. ಮತ್ತೆ ಒಬ್ಬೊಬ್ಬರಿಗೆ ಯಾರೋ ಅವ್ರ ಹೆಸರನ್ನ ಮತ್ತೆ ಕೂಗ್ತಿದ್ದಾರೆ ಅಂತ ಅನಿಸ್ತಿತ್ತಂತೆ. ಮತ್ತು ಸ್ವಲ್ಪ ಜನ ಆ ಜಲಪಾತದ ಮೇಲೆಯಿಂದ ಬಿದ್ದು ಸತ್ತೋಗ್ತಾರೆ. ಆದರೆ ಇಲ್ಲೊಂದು ವಿಚಿತ್ರ ಇತ್ತು. ಏನಂದರೆ ಸಾಯಕ್ಕೆ ಮುಂಚೆ ಎಲ್ಲರೂ ಸಮ್ ಒನ್ ಇಸ್ ಕಾಲಿಂಗ್ ಮೀ ಅಂತ ಹೇಳಿ ಸಾಯ್ತಿದ್ರು. ಸೊ ಇದಕ್ಕೆಲ್ಲ ಕಾರಣ ಹುಡ್ಕೊಂಡು ಹೋದಾಗ ಸೊ ವಿ ವೆಂಟ್ ಬ್ಯಾಕ್ ಟು ಪ್ರೀ ಕೊಲಂಬಿಯನ್ ಸಿವಿಲೈಸೇಷನ್ ವೇರ್ ವಿ ಫೈಂಡ್ ಮಸ್ಕಾ ಟ್ರೈಬ್ಸ್. ಮಸ್ಕಾ ಟ್ರೈಬ್ಸ್ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ ಮತ್ತು ಅವ್ರಿಗೆ ನೇಚರ್ ಅಂದರೆ ತುಂಬ ಇಷ್ಟ ಇರುತ್ತೆ. ಯುದ್ಧದಲ್ಲಿ ಸೋತದ ಕಾರಣ ಅವರು ಸೋತು ಬದುಕೋದಕ್ಕಿಂತ ಸ್ವತಂತ್ರವಾಗಿ ಸಾಯೋದೇ ಮೇಲು ಅಂತ ಡಿಸೈಡ್ ಮಾಡಿ ಆ ಜಲಪಾತದ ಮೇಲೆಯಿಂದ ಬಿದ್ದುಬಿಡ್ತಾರೆ. ಆ ಜಲಪಾತದ ಮೇಲೆಯಿಂದ ಬಿದ್ದಿರೋ ಜನರ ಆತ್ಮ ಇನ್ನೂ ಅಲ್ಲೇ ಇದೆ. ಆ ಆತ್ಮಗಳ ಕಾರಣದಿಂದ ಡೆಲ್ ಸ್ಯಾಲ್ಟೋ ಹೋಟೆಲಲ್ಲಿ ಈ ಥರ ಎಲ್ಲ ಆಗ್ತಿದೆ ಅಂತ ಜನ ಹೇಳ್ತಾರೆ. ಇದು ನಿಜವಾಗ್ಲೂ ಎಷ್ಟು ಸತ್ಯ ಎಷ್ಟು ಸುಳ್ಳು ಯಾರಿಗೂ ಗೊತ್ತಿಲ್ಲ. ಸೊ ಇಷ್ಟೊಂದೆಲ್ಲ ಸೂಸೈಡ್ಸ್ ಆದ ನಂತರ ಆ ಮೌಂಟೇನ್ಗೆ ಲೀಪ್ ಆಫ್ ಡೆತ್ ಅಂತ ಹೆಸರಿಡ್ತಾರೆ. ಅಲ್ಲಿ ಹೋಟೆಲಲ್ಲಿರೋ ಗೆಸ್ಟಿಗೆ ಮಾತ್ರ ಅಲ್ಲ, ಅಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸಿಗೆ ಸಹ ಈ ಅನುಭವ ಎಲ್ಲ ಆಗಿದೆ. ಸೊ ಒಂದು ರಾತ್ರಿ ಹೋಟೆಲ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿರೋ ಒಬ್ಬ ವರ್ಕರ್ ಹೋಟೆಲ್ನಿಂದ ಮನೆಗೆ ಹೋಗೋದಕ್ಕೆ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದ. ಸೊ ಅವ್ನು ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಹೋಟೆಲ್ ಗೇಟ್ ಎದುರುಗಡೆ ಒಬ್ಳು ಮಹಿಳೆ ನಿಂತಿರ್ತಾಳೆ. ಸೊ ಅವಳು ನೋಡೋದಕ್ಕೆ ತುಂಬ ವಿಚಿತ್ರವಾಗಿರ್ತಾಳೆ. ಮುಖದಲ್ಲಿ ಕಣ್ಣು ಮೂಗು ಬಾಯಿ ಏನೂ ಇರಲ್ಲ. ಆ ಮಹಿಳೆ ಈ ಡೋರ್ನ ಓಪನ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಸೊ ಸಡನ್ನಾಗಿ ಭಯದಿಂದ ಈ ಎಂಪ್ಲಾಯ್ ತರಿಸ್ಕೊಂಡು ಮನೆಗೆ ಹೊರಟವನು ಮತ್ತೆ ಆ ಹೋಟೆಲ್ ಕಡೆ ತಲೆ ಸಹ ಹಾಕಿಲ್ಲ. ಅವರ ಆತ್ಮ ಅಲ್ಲಿದೆ, ಅದಕ್ಕೆ ಇಲ್ಲೆಲ್ಲ ಹಿಂಗೆ ಆಗ್ತಿದೆ ಅನ್ನೋದೆಲ್ಲ ಇಮ್ಯಾಜಿನರಿ ಆಯಿತು. ಯಾಕಿಲ್ಲಿ ಜನ ಸೂಸೈಡ್ ಮಾಡಿಕೊಂಡ್ರು, ಅವ್ರಿಗೆಲ್ಲ ಏನಾಗಿತ್ತು ಅಂತ ಸೈಂಟಿಫಿಕ್ ರೀಸನ್ ಹುಡ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಿದ್ದ ಆನ್ಸರ್ ಏನಪ್ಪ ಅಂತ ಅಂದರೆ ಸೊ ಅಲ್ಲಿ ಬೊಗೋಟಾ ಅನ್ನೋ ಊರಿಂದ ನದಿ ಹರಿಯುತ್ತೆ. ಅದು ತುಂಬ ಪೊಲ್ಯೂಟೆಡ್ ಆಗಿರುತ್ತೆ. ಆ ನದಿಯಲ್ಲಿ ತುಂಬಾ ಟಾಕ್ಸಿಕ್ ಫ್ಯೂಮ್ಸ್ ಇತ್ತು. ಈ ವಾಟರಿಂದ ಜನರ ಹೆಲ್ತ್ ತುಂಬ ಹದಗೆಡ್ತು. ಒಬ್ಬೊಬ್ಬರಿಗೆ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಯಿತು, ಒಬ್ಬೊಬ್ಬರಿಗೆ ಸೂಸೈಡಲ್ ಥಾಟ್ಸ್ ಬರ್ತಾ ಇತ್ತು. ಟ್ರೂತ್ ಏನಪ್ಪ ಅಂದರೆ ಇಟ್ ವಾಸ್ ನಾಟ್ ಅ ಗೋಸ್ಟ್, ನಾಟ್ ಮಸ್ಕಾ ಟ್ರೈಬ್ಸ್ ಎನಿಥಿಂಗ್, ಇಟ್ ವಾಸ್ ಜಸ್ಟ್ ಅ ಪೊಲ್ಯೂಷನ್. ಸೊ ಈ ಮಸ್ಕಾ ಟ್ರೈಬ್ಸ್ ಕತೆ ಮತ್ತು ಅಲ್ಲಿರೋ ಆತ್ಮಗಳ ಕತೆ ಎಲ್ಲ ಮಿಕ್ಸ್ಡಪ್ ಆಗಿ ಆ ಹೋಟೆಲ್ ಹಾಂಟೆಡ್ ಆಯಿತು. ಅಟ್ ಲಾಸ್ಟ್ ಪಾಯಿಂಟ್ ಈ ಹೋಟೆಲ್ ಓನರ್ ಈ ಹೋಟೆಲ್ನ ಮುಚ್ಚಬೇಕಾಗಿ ಬಂತು. ಬಟ್ 2013 ಈ ಹೋಟೆಲ್ ಮ್ಯೂಸಿಯಮ್ ಆಗಿ ಓಪನ್ ಆಯಿತು. ಈ ಮ್ಯೂಸಿಯಮ್ಮಲ್ಲಿ ಮಸ್ಕಾ ಟ್ರೈಬ್ಸ್ ಅವರ ಹಿಸ್ಟ್ರಿ ಬಗ್ಗೆ ಇದೆ ಮತ್ತು ವಾಟರ್ ಪೊಲ್ಯೂಷನ್ನ ಹೇಗೆ ನಾವು ತಡಿಬೇಕು ಅನ್ನೋದ್ರ ಮೇಲೆ ರಿಸರ್ಚ್ ಸಹ ಅಲ್ಲಿ ನಡೀತಾ ಇದೆ. ಸೊ ಅಷ್ಟೇ, ಈ ಹೋಟೆಲ್ ಡೆಲ್ ಸ್ಯಾಲ್ಟೋ ಒಂದು ಭಯಾನಕ ಕತೆ ಏನಲ್ಲ. ಸೊ ಇದು ಒಂದು ಜನಾಂಗದ ನೋವಿನ ಕತೆ, ಆ ಜನರ ಮನಸ್ಥಿತಿ ಕತೆ, ನೊಂದ ಮನಸ್ಸುಗಳ ಕತೆ. ಸೊ ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಥರ ಸ್ಕ್ಯಾರಿ ಮತ್ತು ಮಿಸ್ಟೀರಿಯಸ್ ಕತೆ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್.